ಕನಕಪುರ ನಗರದ ಶಕ್ತಿ ದೇವತೆಯಾದ ಶ್ರೀ ಕೆಂಕೇರಮ್ಮನವರ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಅಗ್ನಿಕೊಂಡೋತ್ಸವದ ಅಂಗವಾಗಿ ನೆರವೇರಿದ ಬ್ರಹ್ಮರಥೋತ್ಸವವು ಸುಡು ಬಿಸಿಲಿನಲ್ಲೂ ಸಹ ಭಕ್ತರಿಗೆ ಅಮ್ಮನವರ ರಥಾರೂಢ ದರ್ಶನ ಕಣ್ಮನ ಹಾಗೂ ಕರ್ಣಾನಂದವನ್ನುಂಟು ಮಾಡಿತು. ಸುಡು ಬಿಸಿಲಿನ ಜಳಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಕೆಂಕೇರಮ್ಮನವರ ದೇವಾಲಯದಿಂದ ಕೋಡಿಹಳ್ಳಿ ರಸ್ತೆ, ಎಂಜಿ ರಸ್ತೆ, ಕೆಂಗಲ್ ಹನುಮಂತಯ್ಯ ಸರ್ಕಲ್ ಮೂಲಕ ಹೊಸಬೀದಿ, ಕೋಟೆ, ಗಣಪತಿ ದೇವಾಲಯ, ರಂಗನಾಥ ಸ್ವಾಮಿ ದೇವಾಲಯ, ಶ್ರೀ ಶಂಕರ ಮಠ ಒಳಗೊಂಡಂತೆ ಒಳಕೊಟ್ಟಮ್ಮನವರ ದೇವಾಲಯದಲ್ಲಿ ಪೂಜೆಯನ್ನು ಕೆಂಕೇರಮ್ಮನವರಿಗೆ ಸಲ್ಲಿಸಲಾಯಿತು. ದಾರಿಯುದ್ದಕ್ಕೂ ಅಮ್ಮನವರಿಗೆ ಪ್ರತಿ ಮನೆಗಳಲ್ಲಿ ಪೂಜೆ ನೀಡಿ ನೀರು, ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆಯನ್ನು ಮಾಡಲಾಯಿತು. ಈ ಬಾರಿ ವಿಪರೀತವಾದ ಬಿಸಿಲಿನ ಜಳಕ್ಕೆ ಕಾಲ್ನಡಿಗೆಯಲ್ಲಿ ರಥದೊಡನೆ ಬರಬೇಕಾದ ಶ್ರೀ ಕೆಂಕೇರಮ್ಮನವರ ದೇವಾಲಯದ ಸಮಿತಿಯ ಸದಸ್ಯರು ಸಾಕ್ಸ್ ಹಾಕಿಕೊಂಡು ರಥದೊಡನೆ ಬಂದದ್ದು ಕಂಡುಬಂದಿತು. ಶ್ರೀ ಕೆಂಕೇರಮ್ಮನ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಚಿಕ್ಕಲಿಂಗಣ್ಣ, ಖಜಾಂಚಿ ಮಹಾದೇವ್, ಸುರೇಶ್, ಮುದ್ದಹನುಮಣ್ಣ ಒಳಗೊಂಡಂತೆ ಎಲ್ಲ ನಿರ್ದೇಶಕರು ಭಾಗವಹಿಸಿದ್ದರು. ಬೆಳಗ್ಗೆ 9 ಗಂಟೆಗೆ ಶ್ರೀ ಕೆಂಕೇರಮ್ಮನವರ ದೇವಾಲಯದಲ್ಲಿ ಪೂಜೆಯನ್ನು ಪಡೆದು ಹೊರಟ ರಥವು ಮಧ್ಯಾಹ್ನ 4 ಗಂಟೆಗೆ ದೇವಾಲಯವನ್ನು ಸಮೀಪಿಸಿತು. ಈ ಸಂದರ್ಭದಲ್ಲಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ಕೆಂಪು ನೀರು ಆರತಿ ಮಾಡಿ ದೃಷ್ಟಿ ತೆಗೆದು ಉತ್ಸವ ಮೂರ್ತಿಯನ್ನು ದೇವಾಲಯದ ಒಳಗೆ ತೆಗೆದುಕೊಂಡು ಉಯ್ಯಾಲೆಯಲ್ಲಿ ಅಮ್ಮನವರನ್ನು ಕೂರಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ದರ್ಶನ್ ಮತ್ತು ಕುಮಾರ್ ಅವರು ರಥದ ಉತ್ಸವದ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಿನ್ನೆ ಶ್ರೀ ಕೆಂಕೇರಮ್ಮನವರ ಅಗ್ನಿಕೊಂಡೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿದ್ದು, ಇಂದು ರಥೋತ್ಸವವು ನಡೆಯಿತು. ನಾಳೆ ಸಿಡಿ ಉತ್ಸವ ಮತ್ತು ಜಾತ್ರಾ ಮಹೋತ್ಸವ ಜರುಗಲಿದೆ. ಸಂಜೆ ಜಿ ಕನ್ನಡ ವಾಹಿನಿಯ ಹಾಸ್ಯ ಕಲಾವಿದರಿಂದ ಹಾಸ್ಯ ಚಟಾಕಿ ಕಾರ್ಯಕ್ರಮ ನೆರವೇರಲಿದೆ. ಇದೇ ವೇಳೆ ಬೆಸ್ಕಾಂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸಹಕಾರ ಕೋರಿದ್ದಕ್ಕೆ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಇವತ್ತಿನ ದಿವಸ ಶ್ರೀ ಕೆಂಕೇರಮ್ಮ ದೇವಾಲಯದಲ್ಲಿ 3ನೇ ದಿನ ಹಬ್ಬ ಪ್ರಯುಕ್ತ ರಥೋತ್ಸವ ಹಮ್ಮಿಕೊಂಡಿದ್ವಿ. ರಥೋತ್ಸವ ಬೆಳಿಗ್ಗೆ 9 ಗಂಟೆಗೆ ಹೋಮ ಹವನ ನಡೆದು ರಥ ಬೀದಿಗಳಲ್ಲಿ ಬಲಿಯನ್ನು ಹಾಕಿ ಸುಮಾರು 12 ಗಂಟೆಗೆ ತೇರನ್ನು ಚಲಾವಣೆ ಮಾಡಿ ಇವಾಗ 4 ಗಂಟೆಗೆ ಮುಗಿದಿದೆ. ಪ್ರಮುಖ ಬೀದಿಗಳಲ್ಲಿ ಹೊಸಮರದೊಡ್ಡಿ ಆದ ದೊಡ್ಡ ಬೀದಿ, ಕೆರೆ ಸರ್ಕಲ್ಲು, ಮತ್ತೆ ಕೋಟೆ ಬೀದಿ, ಹೊಸಬೀದಿ, ಕೋಟೆ ಬೀದಿ ಮುಗಿಸಿ ಮತ್ತೆ ದೇವಸ್ಥಾನದ ಆವರಣಕ್ಕೆ ಬಂದಿದೆ. ನಾಳೆ ಜಾತ್ರೆ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಕಮಿಟಿ ಕಡೆಯಿಂದ. ತಾರೀಖು 4/4/2026 ಈ ಗುರುವಾರದಂದು ಶ್ರೀ ಕೆಂಕೇರಮ್ಮನವರ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿ ಬಲಿ ಹಾಕುವುದರ ಮುಖಾಂತರ ಕಳಸ ಪ್ರದಕ್ಷಿಣೆ ಮತ್ತು ಈ ರಥೋತ್ಸವವು ಮಧ್ಯಾಹ್ನ 12 ಗಂಟೆಗೆ ಶುರುವಾಗಿ ಸಂಜೆ 4 ಗಂಟೆಗೆ ಮುಕ್ತಾಯವಾಗಿತ್ತು. ಇಂದಿಗೆ 3ನೇ ದಿನದ ಕಾರ್ಯಕ್ರಮವು ಸತತವಾಗಿ ಯಶಸ್ವಿಯಾಗಿ ನೆರವೇರಿದೆ. 4ನೇ ದಿನಕ್ಕೆ ನಾಳೆ ಅಂದರೆ 10ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಸಿಡಿ ಇದೆ, ಜಾತ್ರಾ ಮಹೋತ್ಸವ ಇದೆ, ಮತ್ತು ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ತೀನಿ. 3ನೇ ದಿನವಾದ ನಡೆದ ಅದ್ದೂರಿ ಕಾರ್ಯಕ್ರಮಕ್ಕೆ ರಥೋತ್ಸವ ರಾಜ್ಯ ಬೀದಿಗಳಲ್ಲಿ ಕೆಂಕೇರಮ್ಮನವರ ಮೆರವಣಿಗೆ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆಯನ್ನು ವಿತರಣೆ ಮಾಡಿ ಎಲ್ಲ ಆಗಿದೆ. ನಾಳೆ ಜಾತ್ರೆ ಇದೆ, 12 ಗಂಟೆಗೆ ಸಿಡಿ ಹರಾಜಿದೆ, ಜೊತೆಗೆ ಮಸರಂಜನೆ ಕಾರ್ಯಕ್ರಮ ಇದೆ 6 ಗಂಟೆಗೆ ಮತ್ತು ಭಾರಿ ವಿಜೃಂಭಣೆಯಿಂದ ನಾಳೆ ವಿಶೇಷವಾಗಿ ಪೂಜೆ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಕೆಂಕೇರಮ್ಮ ಬಗ್ಗೆ ಮಾತಾಡ್ತಾರೆ.
ಬರೀ ನೀವು ಪ್ರಸಾದ ತಗೊಳ್ಬೇಕು. Thank you.